ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನೀನೆ. 7ನೇ ತಾರೀಕಿಗೆ ಎಲ್ಲಿ ಹೋಗ್ಬೇಡ. ನಾವು ಟೂರಿಗೆ ಹೋಗಂತ ಮಾಡಿದ್ವಿ. ಬೇಡ, ಅವತ್ತು ತುಂಬ ವಿಶೇಷವಾದ ದಿನ ಐತೆ. ಅವತ್ತು ಎಲ್ಲಿ ಹೋಗ್ಬೇಡ ನೀನು. ಅಂಥದ್ದು ಏನೈತಿ? ಅವತ್ತು ಮತದಾನ ಐತೆ. ನಾವು ಎಲ್ಲರೂ ಸೇರಿ ಅವತ್ತು ಒಂದು ಮತದಾನ ಮಾಡುವಂಥ ದಿನ. ಆ ದಿನ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಎಲ್ಲಿ ಹೋಗಬೇಡ. ನೀವು ಹೋಗೋವಂಥ ಕ್ಯಾಂಪ್ನ ಮುಂದಿನ ದಿನ ಮಾಡು. ಮೇ 7ನೇ ತಾರೀಕಿಗೆ ಮತದಾನ ಇದೆ. ನಾನು ನೀನು ಸೇರಿ ತಪ್ಪದೆ ಅವತ್ತು ಮತದಾನ ಮಾಡೋಣ. ಆಯ್ತು, ಎಲ್ಲರೂ ತಪ್ಪದೆ ಮತದಾನ ಮಾಡಿ. ಈಗ ಈ ವಿಷಯನ ನಮಗಷ್ಟೇ ತಿಳಿದ್ರೆ ಅಲ್ಲ, ಇಲ್ಲಿ 4 ಮಂದಿ ಹಿರಿಯರು ಕುಂತಾರ, ಅವರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಐತೆ ಕೇಳಿ ಅದ್ರ ಬಗ್ಗೆ ತಿಳಿ ಹೇಳೋಣ. ಬಾ, ನಾವು ಅಷ್ಟು ಹೋಗಿ ಅವ್ರ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ ಶಿವಣ್ಣ ಅವರೇ. ಈ ನಾಳೆ 7ನೇ ತಾರೀಕಿಗೆ ಮತದಾನ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ನಮ್ಮ ಸ್ವಂತ ವಿಚಾರದಾಗ ಹೇಳ್ಬೇಕು ಅಂತ ದೇಶದ ಪ್ರಗತಿಗಾಗಿ, ಉತ್ತಮ ಸಮಾಜಕ್ಕಾಗಿ ಅಂತ ಆಯ್ದ ವ್ಯಕ್ತಿಗಳು, ಆಯ್ದ ಪಕ್ಷವನ್ನು ಆರಿಸಿ ಓಟ್ ಹಾಕಿ ದೇಶವನ್ನು ಮುನ್ನಡೆಸಿ. ಇಷ್ಟ ನಾನು ಕೇಳೋದು. ಥ್ಯಾಂಕ್ ಯು. ನಮಸ್ಕಾರ ಕೃಷ್ಣ. ನಮಸ್ಕಾರ. ಈ ಬರೋ ಮೇ 7ನೇ ತಾರೀಕಿಗೆ ಮತದಾನ ಆಯಿತು. ಮತದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ನಮ್ಮ ದೇಶದ ಅತ್ಯುನ್ನತವಾದ ಒಂದು ಹಕ್ಕು ಅಂತಂದ್ರೆ ಮತದಾನ. ಈ ಮತದಾನವು ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮಾಡಲೇಬೇಕಾದಂಥ ಒಂದು ಪ್ರತಿಷ್ಠಿತವಾದ ಹಕ್ಕು. ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ಯಾಕಪ್ಪ ಅಂತಂದ್ರೆ ಈ ಚುನಾವಣಾ ಆಯೋಗವು ಒಂದು ಮತದಾನಕ್ಕೆ ಸುಮಾರು ರೂಪಾಯಿ ಖರ್ಚು ಮಾಡಿ ಒಂದು ಮತದಾನ ಮಾಡಲಿ, ಆ ಮತದಾನದಿಂದ ಒಂದು ಗಟ್ಟಿಯಾದಂಥ ಒಂದು ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ಒಂದು ನಿರ್ಧಾರ. ಇವಾಗಿನ ನೋಡಿನಪ್ಪ ಅಂದ್ರೆ 50% 60% ಮತದಾನ ಆಗ್ತಿರೋದ್ರಿಂದ ನೋಡಿದ್ರೆ ನಮ್ಮ ಯುವಕರತ್ತು ಮತ್ತು ನಮ್ಮ ಜನಕ್ಕಾತು ಈ ಮತದಾನಕ್ಕೆ ಉತ್ಸಾಹನೇ ಇಲ್ಲ ಅನ್ನೋ ಒಂದು ಕಂಡು ಬರ್ತೈತಿ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಭಾರತೀಯರು ಈ ಮತದಾನದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಮತದಾನ ಚಲಾಯಿಸಿದಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಸರ್ಕಾರನ ರೂಪಿಸ್ಬೇಕು ಮತ್ತು ರೂಪಿಸೋಕೆ ಆಗ್ತತಿ ಅನ್ನೋ ಒಂದು ಅಭಿಪ್ರಾಯ ಇರ್ತೈತಿ. ನೀವು ಯಾವುದೇ ಪಕ್ಷ ಇರಲಿ, ಅವರು ವೈಯಕ್ತಿಕವಾಗಿ ವಿಚಾರ ಅದು, ಬಟ್ ಮತದಾನ ಮಾಡ್ಬೇಕಂತ ನಮ್ಮದು ಒಂದು ಅಭಿಪ್ರಾಯ. ಧನ್ಯವಾದ. ನಮಸ್ಕಾರ ಹಿರಿಯರೇ. ಮೇ 7ನೇ ತಾರೀಕು ಎಲೆಕ್ಷನ್ ಇದೆ, ಮತದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರೂ ದಯವಿಟ್ಟು ಓಟ್ ಮಾಡಿ, ಯಾರು ಓಟ್ ಮಿಸ್ ಮಾಡಬೇಡಿ. ನಮಸ್ಕಾರ ಅಣ್ಣಾರ. ಈ ನಾಳೆ 7ನೇ ತಾರೀಕಿಗೆ ಮತದಾನ ಐತಿ. ಕೆಲವು ಕಡೆ ಮತದಾನ ಮೊನ್ನೆ 2ನೇ ಹಂತ ಮತದಾನ ಆದರೂ ಅಷ್ಟು ಯಶಸ್ವಿಯಾಗಿ ಮತದಾನ ಆಗಿಲ್ಲ. ಇದ್ರ ಏನು ಕೊರತೆ ಆಗಿರ್ಬೋದು? ಮತದಾನ ಯಾಕೆ ಜನ ಸರಿಯಾಗಿ ಮತದಾನ ಮಾಡಿಲ್ಲ? ಇಲ್ಲ, ಈಗ ಮೊದಲನೇ ಹಂತದ ಮತದಾನದೊಳಗೆ ಭಾಳ ಕಡಿಮೆ ಮತದಾನ ಆಗೈತಿ. ಆದರೆ ಈಗ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಮತದಾರರು ಸಂಪೂರ್ಣವಾಗಿ ಭಾಗವಹಿಸಿ ದೇಶಕ್ಕೆ ಮತ್ತು ಉತ್ತರ ಕರ್ನಾಟಕದ ಈ 14 ಕ್ಷೇತ್ರಗಳು ಇಡೀ ದೇಶಕ್ಕೆ ಮಾದರಿಯ ಕ್ಷೇತ್ರಗಳಾಗಿ ನಾವು ಮತದಾನದ ಮುಖಾಂತರ 100ಕ್ಕೆ 100 ಮಾಡುವಂಥ ಪ್ರಯತ್ನ ಇಡೀ ನಮ್ಮ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜನರ ಮೇಲಿದೆ. ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಮತದಾನ ಮಾಡದೇ ಇದ್ದರೆ ಇದ್ದು ಸತ್ತ ಹಾಗೆ ನಾಗರಿಕರು. ದಯವಿಟ್ಟು ಮತದಾನ ಮಾಡಿರಿ ಎಲ್ಲರೂ. ನಮಸ್ಕಾರ. ನಾಳೆ 7ನೇ ತಾರೀಕಿಗೆ ಮತದಾನ ಐತಿ. ಇದ್ರ ಬಗ್ಗೆ ಯುವಕರಿಗೆ ಏನಾದರೂ ಕಿವಿ ಮಾತು ಹೇಳೋದಕ್ಕೋಸ್ಕರ? ಮತದಾನ ಮಾಡ್ಬೇಕು ರೀ. ಎಲ್ಲರೂ 18 ವರ್ಷದ ಮ್ಯಾಗಿನ ಜನ ಎಲ್ಲರೂ ಮತದಾನ ಮಾಡಬೇಕು. ನೀವು ಕೂಡ ಮತದಾನ ಮಾಡ್ತೀರಾ? ಮತದಾನ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ನಾಳೆ ಅಂದರೆ ಇದೇ ದಿನಾಂಕ 7ನೇ ತಾರೀಕು ಅವತ್ತು ನಮ್ಮ ಎಲ್ಲರೂ ಮತದಾನ ಮಾಡುವಂಥ ಕಾರ್ಯಕ್ರಮ ತಪ್ಪದೇ ಎಲ್ಲರೂ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಮಟ್ಟ ಟೈಮ್ ಇರುತ್ತೆ. ತಪ್ಪದೇ ಯಾರೂ ಆ ದಿನವನ್ನು ಮಿಸ್ ಮಾಡದೆ ಹೋಗಿ ಪ್ರತಿಯೊಬ್ಬರು ಮತದಾನ ಮಾಡೋಕೆ ತಮ್ಮ ಹಕ್ಕನ್ನು ಚಲಾಯಿಸಿ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೇವೆ. ಮತದಾನ ಮಾಡುವ